ರಾಜಕಾಲುವೆ ಮತ್ತು ಅದರ ಬಫರ್ ವಲಯಗಳಲ್ಲಿ ಕಟ್ಟಡಗಳನ್ನ ನಿವೇಶನಗಳನ್ನ ಖರೀದಿ ಮಾಡಬಾರದು. ಇದನ್ನು ತಿಳ್ಕೊಳ್ಬೇಕಾದ್ರೆ ಮೊದಲಿಗೆ ತಿಳ್ಕೊಳ್ಬೇಕಾಗಿರೋದು ರಾಜಕಾಲುವೆಯ ಬಫರ್ ವಲಯಗಳ ಗಾತ್ರ. ಪ್ರೈಮರಿ ಆದ್ರೆ 50 ಮೀಟರ್, ಸೆಕೆಂಡರಿ ಆದ್ರೆ 25 ಮೀಟರ್, ಟರ್ಷರಿ ಆದ್ರೆ 15 ಮೀಟರ್ಗಳ ಬಫರ್ ವಲಯಗಳಿರ್ತವೆ ಪ್ರತಿ ರಾಜಕಾಲುವೆಗೆ. ಇದರ ಹೊರತಾಗಿ ನಮಗೆ ಗೊತ್ತಾಗಬೇಕಾಗಿರೋದು ರಾಜಕಾಲುವೆ ಇರುವಿಕೆಯನ್ನ. ರಾಜಕಾಲುವೆ.org ಅಂತ ಹೇಳುವಂತ ಒಂದು ಸರ್ಕಾರಿ ಅಂತರ್ಜಾಲ ತಾಣಕ್ಕೆ ನಾವು ಭೇಟಿ ನೀಡಿದ್ರೆ ಅಲ್ಲಿ ತಾಲೂಕು, ಹೋಬಳಿ ಮತ್ತು ಗ್ರಾಮವನ್ನ ನಾವು ತಿಳ್ಕೊಂಡಿರಬೇಕು. ಎಲ್ಲಿ ನಾವು ನಿವೇಶನವನ್ನ ಅಥವಾ ಕಟ್ಟಡವನ್ನ ಖರೀದಿ ಮಾಡ್ತೇವೆ ಅಂತ ಹೇಳುವಂತದ್ದು ಅದನ್ನು ನಾವು ನಮೂದು ಮಾಡಬೇಕು. ನಾನಿಲ್ಲಿ ಬೆಂಗಳೂರು ಉತ್ತರವನ್ನ, ಯಲಹಂಕ ಹೋಬಳಿಯನ್ನ ಮತ್ತು ಕೊಡಿಗೆಹಳ್ಳಿ ಗ್ರಾಮವನ್ನ ಆಯ್ದುಕೊಳ್ತಾ ಇದ್ದೇನೆ. ನೀವು ಈ ಮಾಹಿತಿಯನ್ನ ಕೊಟ್ಟ ಕೂಡಲೇ ಅಂತರ್ಜಾಲ ತಾಣದಲ್ಲಿ ಬೇರೆ ಬೇರೆ ಬಣ್ಣಗಳಲ್ಲಿ ಪಹಣಿಗಳ ಸಂಖ್ಯೆಗಳು ಕಾಣಿಸಿಕೊಳ್ತವೆ. ನೀವು ಇಲ್ಲಿ ಬೇರೆ ಬೇರೆ ಸಾಲುಗಳಲ್ಲಿ ಪಹಣಿಗಳ ಸಂಖ್ಯೆಯನ್ನ ಬೇರೆ ಬೇರೆ ಬಣ್ಣಗಳನ್ನು ನೋಡಬಹುದು. ಈ ಬಣ್ಣಕ್ಕೆ ಒಂದು ಸ್ಪಷ್ಟವಾದ ಅರ್ಥ ಇದೆ. ಕೆಂಪು ಬಣ್ಣದಲ್ಲಾದರೆ ಒತ್ತುವರಿ ಆಗಿದೆ, ರಾಜಕಾಲುವೆ ಮೇಲಿದೆ ಅಂತ. ಕೇಸರಿ ಬಣ್ಣದ್ದಾದ್ರೆ ಒತ್ತುವರಿ ಆಗಿದೆ, ಅಧಿಸೂಚನೆ ಇಲ್ಲ, ರಾಜಕಾಲುವೆ ಮೇಲಿದೆ ಅಂತ ಹೇಳಿ. ಬೂದು ಬಣ್ಣದ್ದಾದ್ರೆ ರಾಜಕಾಲುವೆ ಹತ್ತಿರದಲ್ಲಿದೆ ಅಂತ ಹೇಳಿ. ಹಸಿರು ಬಣ್ಣದ್ದಾದ್ರೆ ರಾಜಕಾಲುವೆ ಹತ್ತಿರದಲ್ಲಿ ಇಲ್ಲ ಅಂತ ಹೇಳಿ. ಇದರ ಬಗ್ಗೆ ನಕ್ಷೆಯನ್ನ ಕೂಡ ಕಂದಾಯ ಇಲಾಖೆ ಅಲ್ಲಿ ಹಾಕಿರ್ತಾರೆ. ನೀವು ಅದನ್ನ ಕೂಡ ಪರೀಕ್ಷಿಸಿಕೊಳ್ಳಬಹುದು. ರಾಜಕಾಲುವೆಯ ಇರುವಿಕೆಯನ್ನು ನೋಡಿ ಕೆಂಪು ಬಣ್ಣದಲ್ಲಿ ತೋರಿಸಿರ್ತಾರೆ. KMZ ಫೈಲ್ ಇದ್ರೆ ರಾಜಕಾಲುವೆ ಹರಿಯುವ ಮಾರ್ಗಗಳನ್ನ ಸ್ಪಷ್ಟವಾಗಿ ನೀವು ಚಿತ್ರದ ಆಧಾರದ ಮೇಲೆ ನೋಡಬಹುದು. ಆದರೂ ಕೂಡ ಕಂದಾಯ ಇಲಾಖೆಯ ನಕ್ಷೆಯನ್ನ ನೀವು ಹೋಗಿ ಪರೀಕ್ಷೆ ಮಾಡಿ ಖರೀದಿಯನ್ನ ಮಾಡಿ. ಧನ್ಯವಾದಗಳು.